ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ಸರಳ ವಿಧಾನದಾಗ ಮತ್ತು ಒಂದು ಹೊಸ ವಿಧಾನದಾಗ ಬೇಸನ್ ಉಂಡೆಯನ್ನು ಮಾಡಿ ತೋರ್ಸಕತ್ತೀವಿ ರೀ. ನೀವು ಪ್ರತಿ ಹಬ್ಬದಾಗ ಅಥವಾ ಯಾವಾಗ ಬೇಕೋ ಅವಾಗ ಬೇಸನ್ ಉಂಡೆಗಳನ್ನ ಟ್ರೈ ಮಾಡಕತ್ತಿರ್ತೀರಿ. ಎಸ್ಪೆಷಲಿ ನೀವು ಹೊಸವರಾಗಿದ್ರಿ ಅಂತಂದ್ರೆ, ಫಸ್ಟ್ ಟೈಮ್ ಮಾಡಕತ್ತಿದ್ರಿ ಅಂತಂದ್ರೆ ನಿಮಗೆ ಪ್ರತಿ ಸಲ ಒಂದೊಂದು ಪ್ರಾಬ್ಲಮ್ ಬರ್ತಿರ್ತಾವೆ. ಒಂದು ಭಾಳ ತೆಳು ಆತು ಅಂತಂದ್ರೆ ಇನ್ನೊಂದು ಸಲ ಸ್ವಾದ ಬರೋಬ್ಬರಿ ಆಗೋದಿಲ್ಲ ರೀ, ಅಥವಾ ಒಂದೊಂದು ಸಲ ಕಟ್ಟಕ್ಕೆ ಬರೋದಿಲ್ಲ ರೀ, ಹಿಂಗಾಗಿರ್ತಾವೆ. ಆದರೆ ನಾವು ನಿಮಗೆ ಫಸ್ಟ್ ಟೈಮ್ ಮಾಡಕತ್ತಿದ್ರು ಪ್ರತಿಯೊಬ್ಬರೂ ಅತಿ ಸುಲಭವಾಗಿ ಮಾಡ್ಬೋದಾದಂತಹ ಬೇಸನ್ ಉಂಡೆಯನ್ನು ಇವತ್ತಿನ ವಿಡಿಯೋದಾಗ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ ಸವಿರುಚಿ ಸೊಬಗು ಯೂಟ್ಯೂಬ್ ಚಾನಲನ್ನು ನೋಡಿ. ಈಗ ಮೊದಲಿಗೆ ಏನು ಮಾಡಿರಿ, ಒಂದು ಪಾನ್ಯಾಗ ಅಥವಾ ಒಂದು ಪಾತ್ರದಾಗ 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಅಥವಾ ಬೇಸನನ್ನು ನೀವು ತೊಗೊಳ್ಬೇಕಾಕತ್ರಿ. ತಿಳ್ರಿ, 1.5 ಕಪ್ಪಷ್ಟು ತೊಗೊಳ್ಳಿ. ಆಮೇಲೆ ಅದನ್ನು ಹುರಿಯೋಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಅದನ್ನು ಹುರಿದಾದ ನಂತರ ಒಂದು ಬೌಲ್ದಾಗ ಅಥವಾ ಒಂದು ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊರಿ ಹುರಿದಿರುವಂತಹ ಕಡಲೆ ಹಿಟ್ಟನ್ನು. ಅದಕ್ಕೆ ನಾವಿಲ್ಲಿ ಹಾಲನ್ನು ಸೇರಿಸ್ಬೇಕಾಕೈತ್ರಿ. ತಿದ್ರಿ, ಹಾಲು 1.5 ಕಪ್ಪಷ್ಟು ಹಾಲು. ಎಷ್ಟು ಕಡಲೆ ಹಿಟ್ಟು ತೊಗೋತಿರೋ ಅಷ್ಟು ಹಾಲನ್ನು ಹಾಕಿ ಒಂದು ಬಿಟ್ರ್ ತೊಗೊಂಡು 1 ಗಂಟು ಉಳಿಲಾರ್ದಂಗೆ ಎಲ್ಲಿನೂ ಅಂದ್ರೆ ಯಾವುದೇ ರೀತಿ ಲಂಸಿರ್ಲಾರ್ದಂಗೆ ಚೆನ್ನಾಗಿ ಗರ 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 ತಿರುಗಿಸ್ಬಿಡ್ರಿ. ನೋಡಿ, ಈ ರೀತಿಯಾಗಿ ಆಗ್ತದೆ. ಅದಾದ ನಂತರ ಏನು ಮಾಡಿರಿ, 1/3 ಕಪ್ಪಷ್ಟು ತುಪ್ಪನ ಕಾಯಕ್ಕಿಡ್ರಿ. 1/3 ಕಪ್ಪಷ್ಟು ರೀ. ಅದಾದ ನಂತರ ಈಗ ನೀವು ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹಾಲ್ದಾಗ ಏನು ಮಿಕ್ಸ್ ಮಾಡಿದ್ರಲ್ಲ ಅದನ್ನು ತೊಗೊಂಡು ಹೋಗಿ ಈ ಕಾದಿರುವಂಥ ತುಪ್ಪದಾಗ ಹಾಕಿ ನೀವು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡೋಕ್ಕೆ ಶುರು ಮಾಡ್ತಿದ್ರಿ. ಈಗ ನೀವು ಲಕ್ಷ್ಯ ಕೊಡಬೇಕಾಗಿರೋದು ಯಾಕಡೆ ಅಂತಂದ್ರೆ ನೋಡಿರಿ, ಒಂದು ಇಲ್ಲಿ ನಿಮಗೆ ಟೈಮ್ ಹಿಡಿತೈತೆ ರೀ, ನಿಮಗೆ ಪೇಷನ್ಸ್ ಇರಬೇಕು, ಭಾಳ ಸಮಾಧಾನದಿಂದ ಈ ಕೆಲಸ ನೀವು ಮಾಡ್ಕೋತಾ ಹೋಗಬೇಕು. ಏನೂ ಇಲ್ಲರಿ, ನೀವು ಬೇರೆ ಏನು ಮಾಡೋಕ್ಕೆ ಹೇಳಂಗಿಲ್ಲ. ಬರೀ ತುಪ್ಪದ ಜೊತೆ ಈ ಒಂದು ಕಡಲೆ ಹಿಟ್ಟು ಏನೈತಿರಲ್ಲ ಅದನ್ನು ಬರೋಬ್ಬರಿಯಾಗಿ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಅದು ಪೂರ್ತಿ ಕುಡ್ದು ಬಿಡ್ತೈತೆ ರೀ ತುಪ್ಪ. ಆ ಪೂರ್ತಿ ತುಪ್ಪ ಕುಡಿದು ವಾಪಸ್ ಅದು ಉದುರಾಗುತ್ತಾನ ನೀವು ಅದನ್ನು ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊತ ಇರಿ. ತಿದ್ರಿ, ಪೂರ್ತಿ ಈ ರೀತಿ ತುಪ್ಪ ಕುಡಿತೈತಿ. ಅದಾದ ನಂತರ ಈ ಉಂಡೆಗಳು ಜಲ್ದಿ ಕೆಡೋದಿಲ್ಲ ರೀ, ನೆನಪಿಟ್ಕೋರಿ. ಹಂಗೆ ಹಾಲು ಹಾಕಿದೀವಿ ಅಂತ ಕೆಡ್ತಾವ ಬಾ ಅಂತೇಳಿ ನೀವೇನಾರ ತಿಳ್ಕೊಳತ್ತಿದ್ರೆ ಕೆಡೋದಿಲ್ಲ. ಆಮೇಲೆ ಟೇಸ್ಟ್ದಾಗ ಅಗದಿ ಭಾರಿ ಅನ್ನಿಸ್ತಾವ್ರಿ ನಿಮಗೆ. ಈಗ ನೋಡ್ಬೋದು, ನೀವು ಪೂರ್ತಿ ತುಪ್ಪ ಕುಡ್ದೈತಿ ರೀ ಕಡಲೆ ಹಿಟ್ಟು. ಅದಾದ ನಂತರ ಏಕದಮ್ ಸಾಫ್ಟಾಗಿ ಈ ರೀತಿಯಾಗಿ ಕಾಣಕತ್ತೈತಿ ರೀ. ಇಷ್ಟ ಆತನ ಅಂತ ಇಲ್ಲಿಗೆ ಕಟ್ತಿರೇನ? ಇಲ್ರಿ, ಇಲ್ಲಿಗೆ ಕಟ್ಟಂಗಿಲ್ಲ. ಅದು ಪೂರ್ತಿ ಈ ರೀತಿಯಾಗಿ ಉದುರಾಗಿ ಕಾಣಿಸ್ಬೇಕ್ರಿ ನಿಮಗೆ. ಅಲ್ಲಿ ನೀವು ಅದನ್ನು ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೋತಾ ಇರಬೇಕಾಕೈತಿ ರೀ. ಇದ್ರಿ ನೋಡಿ, ಈ ರೀತಿಯಾಗಿ ಆದ್ಮೇಲೆ ಅದನ್ನು ಕೆಳಗೆ ತೊಗೊಂಬರಿ. ಈಗ ಏಕದಮ್ ಉದುರು ಕಾಣಕತ್ತೈತಿ. ಇಲ್ಲಿ ನಾವು ಮತ್ತೇನು ಮಾಡಬೇಕು ಅಂತಂದ್ರೆ, ಏಲಕ್ಕಿ ಪುಡಿ ಇರ್ತೈತಿಲ್ಲ, ಏಲಕ್ಕಿಯಿಂದ ಪುಡಿಯನ್ನು ಮಾಡ್ಕೊಂಡು ಹಾಕಿರಿ. ಅದಾದ ನಂತರ ಒಂದು ಅರ್ಧ ಕಪ್ ಸಮೀಪ ಬೂರಾ ಸಕ್ಕರೆಯನ್ನು, ಅಂದರೆ ಒಂದು ಸ್ವಲ್ಪ ಜಾಸ್ತಿ ಹಾಕಿರಿ ನಡೀತೈತಿ, ನಾವು ಕಡಿಮೆ ಹಾಕಿದ್ದೀವಿ. ಬೂರಾ ಸಕ್ಕರೆಯನ್ನು ನೀವಿಲ್ಲಿ ಹಾಕಿರಿ ಅಥವಾ ಸಕ್ಕರೆ ಪುಡಿಯನ್ನು ಹಾಕಿ ಏನು ಮಾಡಿರಿ, ಅದನ್ನು ಕಲಸ್ರಿ ಚೆಂದಂಗೆ. ಅಂದ್ರೆ ಈ ಒಂದು ಏನು ಹಿಟ್ಟಿತ್ರಲ್ಲ ಅದ್ರ ಜೊತೆ ಸಕ್ಕರೆ ಕಂಪ್ಲೀಟಾಗಿ ಮಿಕ್ಸ್ ಆಗುವಂಗೆ ನೀವು ಕೈಯಿಂದ ತೊಗೊಂಡು ಈ ರೀತಿಯಾಗಿ ತಿಕ್ಕಿದ್ರಿ ಅಂತಂದ್ರೆ ಅದು ಎಲ್ಲ ಕಡೆ ಆಗ್ತೈತಿ. ಮತ್ತು ಚಲೋ ನಂಗೆ ಕುಡ್ಕೊಂತು ಅಂತಂದ್ರೆ ನಿಮಗೆ ಸ್ವೀಟು ಬ್ಯಾಲೆನ್ಸ್ ಆಗ್ತೈತಿ, ಬರೋಬ್ಬರಿ ಆಗ್ತೈತಿ. ಇಲ್ಲ ಒಂದು ಕಡೆ ಕೂತಿತ್ತು ಅಂತಂದ್ರೆ ಒಂದು ಕಡೆ ಸ್ವೀಟ್ ಹತ್ತೋದ, ಒಂದು ಕಡೆ ಬರೀ ಹಿಟ್ಟು ಹತ್ತೋದ ಅಂತಂದ್ರೆ ಚಲೋ ಆಗೋದಿಲ್ಲ. ಹಾಕಿಲ್ಲ ಅಂದ್ರೂ ಅಟ್ಟ ಚಲೋ ಆಗ್ತೈತಿ. ಯಾಕಂತಂದ್ರೆ ಹಾಲು ತುಪ್ಪ ಎರಡೂ ಐತ್ರಿ, ನೆನಪಿಟ್ಕೋರಿ. ಅದರಿಂದ ಈ ಉಂಡೆ ಭಾಳ ಸ್ವಾದಿಷ್ಟಕರ ಆಗ್ತೈತಿ. ಸಕ್ಕರೆ ನೀವು ನೋಡ್ಕೊಂಡು ಹಾಕಿರಿ. ನೋಡಿ, ಅದಾದ ನಂತರ ಉಂಡೆಯನ್ನು ಕಟ್ಟಿ ನೀವು ಬರೋಬ್ಬರಿಯಾಗಿ ನೋಡ್ಬೋದು. ಈ ರೀತಿಯಾಗಿ ಬರಾಕತ್ತು ಅಂತಂದ್ರೆ ಅವನ್ನ ನೀವು ಮತ್ತೆ ವಾಪಸ್ ತೊಗೊಂಡು ಎಷ್ಟು ಬೇಕೋ, ನಿಮಗೆ ಎಷ್ಟು ಸಣ್ಣ ಬೇಕೋ ಎಷ್ಟು ದೊಡ್ಡ ಬೇಕೋ ಆ ಸೈಜನ್ನು ನೋಡಿಕೊಂಡು ಇಂತಹ ಮಸ್ತಾಗಿರುವಂತಹ ಬೇಸನ್ ಉಂಡೆಗಳನ್ನು ತಾವು ತಯಾರು ಮಾಡ್ಕೊಳ್ಬೋದು ರೀ. ನೋಡಿ, ಇಷ್ಟ ನೀವು ಮಾಡಬೇಕಾಗಿರೋದು. ಉಂಡೆಯನ್ನು ಎರಡೂ ಈ ರೀತಿ ಕೈಯಿಂದ ಕಟ್ಟಿ ಬರೋಬ್ಬರಿಯಾಗಿ ಅದನ್ನು ಈ ರೀತಿ ಗುಂಡಂಗಿ ತಿರುಗಿಸಿದ್ರಿ ಅಂದ್ರೆ ಅದಕ್ಕೊಂದು ಮಸ್ತಾಗಿರುವಂತಹ ಶೈನಿಂಗ್ ಬರ್ತೈತೆ ರೀ. ಮತ್ತು ಅದನ್ನು ನೋಡೋಕೆ ಚಂದನೂ ಕಾಣ್ತೈತೆ ರೀ. ತಿದ್ದಿಲ್ಲ, ಏನೂ ಇಲ್ಲ. ತಿದ್ರಿ, ಈ ರೀತಿಯಾಗಿ ಬೆರಳಿಂದ ತೊಗೊಂಡು ಆಮೇಲೆ ಅದನ್ನು ಒಂದು ಕೈಯಾಗಿಟ್ಟು ಮ್ಯಾಗಿನ ಕೈಯಲ್ಲಿ ಒತ್ತುದು. ಆಮೇಲೆ ಅದನ್ನು ಒಂದು ಈಟು ಗುಂಡು ಮಾಡಿದಂಗೆ ಗುಂಡನ್ನು ಉಂಡೆ ಚಂದಂಗಿ ತಯಾರಾಗ್ತೈತೆ ರೀ. ಇಂತಹ ಮಸ್ತಾಗಿರುವಂತಹ ಬೇಸನ್ ಉಂಡೆಗಳನ್ನ ತಾವು ಹಬ್ಬಕ್ಕೆ ಅಥವಾ ಪಂಚಮಿಗೆ, ದೀಪಾವಳಿಗೆ ಯಾವಾಗ ಬೇಕೋ ಆವಾಗ ಮಾಡ್ಕೊಳ್ಬೋದು ರೀ. ಒಂದು ಈಸಿಯಾಗಿರುವಂತಹ ಮಸ್ತ್ ಆಗಿರುವಂತಹ ಒಂದು ಹೊಸ ಮೆಥಡ್ ಒಳಗೂ ನಾವು ನಿಮಗೆ ಸುಲಭವಾಗಿ ತೋರಿಸ್ಕೊಟ್ಟಿದ್ದೇವೆ ರೀ. ಇನ್ನೂ ಏನರೇ ತಮ್ಮ ಪ್ರಶ್ನೆಗಳಿದ್ದು ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ನಾಗ ತಾವು ಕೇಳ್ಬೋದು. ಅದು ಬರೋಬ್ಬರಿಯಾಗಿ ಖಾಲಿ ಐತಿ, ನೀವು ಅದನ್ನು ತುಂಬಿಸ್ಬಿಡಿ. ನೋಡಿ, ಈ ರೀತಿಯಾಗಿ ಮಾಡಿದಿರಿ ಅಂತಂದ್ರೆ ಎಲ್ಲ ರೀತಿಯ ಬೇಸನ್ ಉಂಡೆಗಳು ಆರಾಮಾಗಿ ತಯಾರಾಗ್ತಾವೆ ರೀ. ಹಂಗೆ ಇನ್ನಿತರ ಹಲವಾರು ರೆಸಿಪಿಗಳು ನಮ್ಮ ಚಾನಲ್ದಾಗ ಮತ್ತು ಇದೇ ರೀತಿ ಬೇರೆ ರೀತಿಯ ಒಳಗೆ ಬೇಸನ್ ಉಂಡೆಯನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ದೀವಿ ರೀ. ತಾವು ಅದನ್ನು ನೋಡಿರಲಿಲ್ಲ ಅಂತಂದ್ರೆ ಮೊದಲು ಅಂದ್ರೆ ಬೇರೆ ವಿಧಾನದಾಗ ರೀ, ಇಲ್ಲ ಐತಿರಲ್ಲ ಈ ವಿಡಿಯೋ ಸಹ ನಮ್ಮ ಚಾನಲ್ದಾಗ ಐತ್ರಿ. ಹಂಗೆ ಇದಕ್ಕಿಂತ ಮೊದಲು ಮತ್ತೆ ಬೇಸನ್ ಉಂಡೆಯನ್ನು ಮಾಡಿದ್ದೀವಿ, ಅದು ಸಹ ನಮ್ಮ ಚಾನಲ್ದಾಗ ಐತ್ರಿ.
ಇಂತಹ ಅನೇಕ ರೀತಿಯ ಹೊಸ ಹೊಸ ಮತ್ತು ಮಸ್ತ್ ಆಗಿರುವಂತಹ ಮತ್ತು ಈ ಒಂದು ಸಾಂಪ್ರದಾಯಿಕ ಶೈಲಿಯೊಳಗೆ ಮಾಡುವಂತಹ ಉಂಡೆಗಳು ನಮ್ಮ ಚಾನಲ್ದಾಗ ಅದಾವು. ತಾವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.